ವಿವಿಐಪಿಗಳು ಮಿನಿಸ್ಟರ್ಗಳು ಸತ್ರ ಮಾತ್ರ ಬೆಂಗಳೂರು ಬಂದ. ಸತ್ತಿರೋದು ಯಾರು? ನಮ್ ಗಾಡ್ ಬದ ತಿಮ್ಮಕ್ಕನ್ ಮಗ, ಫ್ಯೂಚರ್ ಸಿಎಂ ಕ್ಯಾಂಡಿಡೇಟ್. ಜನ ಎಷ್ಟು ಸತ್ರು ಪರವಾಗಿಲ್ಲ, ಬೆಂಗಳೂರು ಬಂದ ಆಗ್ಲೇಬೇಕು. ಗಾಡ್ ಮದರ್ಗ ಇವನಿಗೂ ಆಗಲ್ಲ. ರಾತ್ರಿ ಎಲ್ಲ ರಾಕಿ ಸತ್ತೋದಂತ ಹೇಳ್ಬಿಟ್ಟು ಪಾರ್ಟಿ ಮಾಡ್ಕೊಂಡ್ ಬಂದು ಇಲ್ಲಿ ಡೌ ಮಾಡ್ತಾವನೋ. ಇಲ್ಲ ಅಂದ್ರೆ ತಿಮ್ಮಕ್ಕ ಅವ್ನ ಲೈಫ್ ನ ಬಂದ್ ಮಾಡ್ಬಿಡ್ತಾಳೆ. ಅಯ್ಯೋ ನಿನ್ನ ಬಾಯಿ ಮೊದಲು ಬಂದ್ ಮಾಡೋ. ಏನ್ ಬಂದೋ ಏನೋ, ಬಂದ್ ಕೆಲ್ಸ ಮುಗಿಸ್ಕೊಂಡು ಹೋಗೋಣ ಅಂದ್ರೆ ಇನ್ನು ನಮ್ ಬಾಸ್ ಬಂದೇ ಇಲ್ವಲ್ಲ. ಡೆಲ್ಲಿಯಿಂದ ಫೋನ್ ಅಣ್ಣ. ಎಲ್ಲ ಸೆಲ್ ಆಫ್ ಮಾಡಿ. ಯಾರಾದ್ರೂ ಫೋನಲ್ಲಿ ಮಾತಾಡಿದ್ರೆ ಅಷ್ಟೇ ಕತ್ತರ್ ಸಾಕ್ಬಿಡ್ತೀನಿ. ಸತ್ತಿರೋದು ಯಾರು? ಗಾಡ್ ಮದರ್ ತಿಮ್ಮಕ್ಕನ್ ಮಗ. ಸತ್ಯಪ್ರಕಾಶ್ ಅವ್ರಿಗೂ ನಮ್ಮವ್ರಿಗೂ ಆಗಲ್ಲ. ನಮ್ಮವ್ರೆ ಅವ್ರಿಗೆ ಕೈ ಮುಗಿತಾರೆ ಅಂದ್ರೆ ಏನೂ ಸ್ಪಾಟ್ ಇಡ್ತಾವ್ರೆ. ಏನ್ ಸ್ಪಾಟೋ ಏನು? ಆ 3 ಜನ ನೋಡ್ತಾ ಇದ್ರೆ ನನಗೆ ಟೆನ್ಷನ್ ಆಗ್ತಿದೆ. ಮೊದ್ಲಿನಿಂದ ರೈಟ್ ಹೇಳೋಣ. ಮೊದಲು ನಿನ್ನ ಪ್ಯಾಂಟಿನ ಚಿಪ್ ಹಾಕೋ. ಅಮ್ಮ ಎಲ್ರು ಬಂದಾಯ್ತಮ್ಮ. ಟೈಮ್ ಆಯ್ತಮ್ಮ. ಅಮ್ಮ ರಾಹುಕಾಲ ಬಂದ್ಬಿಡುತ್ತೆ. ನಿನ್ನ ಮಗನನ್ನ ನಿನ್ನೆ ರಾತ್ರಿ ವಿಧಾನಸೌಧ ಮೇಲಿರೋ 3 ಸಿಂಹಗಳ ಎದುರಲ್ಲಿ ನ್ಯಾಯ ದೇವತೆಯ ಸಾಕ್ಷಿಯಾಗಿ ಹುಚ್ಚು ನಾಯಿನ ಸುಡೋ ಹಾಗೆ ಸುಟ್ಸಾಯಿಸಿದ್ದು ನಾನೇ. ತಪ್ಪು ಮಾಡಲ್ಲ, ಮಾಡೋವರ್ನ ಬಿಡೋದಿಲ್ಲ ಈ ಅಗ್ನಿ. ನನಗೆ ಸವಾಲ್ ಹಾಕಿದ್ರೆ ಯಾರಾದ್ರೂ ಸರಿ, ಭಸ್ಮಾನೆ. ದಿಸ್ ಈಸ್ ದ ಪವರ್ ಆಫ್ ಪೊಲೀಸ್. ಮಿಸ್ಟರ್ ಅಗ್ನಿ, ಒಬ್ಬ ರೆಸ್ಪಾನ್ಸಿಬಲ್ ಪೊಲೀಸ್ ಆಫೀಸರ್ ಆಗಿದ್ದು ನೆನ್ನೆ ನೀವು ಮಾಡಿ ಶುದ್ಧ ತಪ್ಪು. ನೀವಿಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕಳಂಕ ತಂದಿದ್ದೀರಾ. ಇವತ್ ಪೇಪರ್ ನೋಡಿದ್ರನ್ರಿ, ಪೊಲೀಸ್ನವರು ಯೂನಿಫಾರ್ಮ್ ಹಾಕೊಂಡಿರೋ ಗುಂಡಾಗ್ಲು ರಾಕ್ಷಸರು ಅಂತ ತೊಳೆದು ಬಿಟ್ಟಿದ್ದಾರೆ ನಮ್ಮನ್ನ. ಇದಕ್ಕೆ ನೀವು ಸಮಾಧಾನ ಹೇಳಲೇಬೇಕು. ಸರಿ ಸರಿ, ಕೋಪದಲ್ಲಿ ನನ್ನನ್ನೇ ನಾನು ಮರ್ತಿ ಹತ್ಯೆ ಮಾಡಿದೆ ಅಂತ ಒಂದು ಸ್ಟೇಟ್ಮೆಂಟ್ ಆದ್ರೂ ಬರ್ಕೊಡಿ. ಬರ್ದ್ಕೊಡು. ಸಾರಿ ಸರ್, ನಾನು ಕೋಪದಿಂದಾನು ನನ್ನನ್ನು ನಾನು ಮರೆತು ಹೋಗೋ ಅವನನ್ನು ಸಾಯಿಸಲಿಲ್ಲ. ಆತ್ಮ ರಕ್ಷಣೆಗೋಸ್ಕರ ಶೂಟ್ ಮಾಡಿದೆ. ಇಟ್ ವಾಸ್ ಅನ್ ಆಕ್ಟ್ ಆಫ್ ಸೆಲ್ಫ್ ಡಿಫೆನ್ಸ್. ನಮ್ಮನ್ನೇನ್ ಮೂರ್ಖರು ಅಂದ್ಕೊಂಡಿದ್ದೀರೇನ್ರಿ? ಸೆಲ್ಫ್ ಡಿಫೆನ್ಸ್ ಅಂತ ಕೈ ಕಾಲ್ ಮುರಿತಾರ, 7-8 ಮೂಳೆಗಳು ಬ್ರೇಕ್ ಮಾಡ್ತಾರ, ಕಂಪ್ಲೀಟ್ ಮ್ಯಾಗ್ಝಿನೇ ಖಾಲಿ ಮಾಡ್ತಾರ. ನೋಡಿದ್ದೀರಾ ಆಟಾಪ್ಸಿ ರಿಪೋರ್ಟ್? ನಿಮ್ಗೆ ಪೊಲೀಸ್ ಪ್ರೊಸೀಜರ್ ಕೋಡ್ ಗೊತ್ತಿರಬೇಕು. I know rules and regulations better than you. Don't try to teach me. Look, ಅವನು ನನಗೆ ಗನ್ ಏಮ್ ಮಾಡಿ ಟ್ರಿಗರ್ ಅದಿಮ್ತೀನಿ ಅಂತ ಹೆದರಿಸಿದಾಗ ನಾನು ಮೊದಲು ಗಾಳಿಯಲ್ಲಿ ಶೂಟ್ ಮಾಡಬೇಕಾಗಿತ್ತು, ಆಮೇಲೆ ಕಾಲುಗಳಿಗೆ ಶೂಟ್ ಮಾಡಬೇಕಾಗಿತ್ತು, ಅದಾದ್ಮೇಲೆ ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಬೇಕಾಗಿತ್ತು. ಆಮ್ ಐ ರೈಟ್? ಅಬ್ಸಲ್ಯೂಟ್ಲಿ. ಹಾಗಾದ್ರೆ ಆ ಕೆಲಸ ಯಾಕೆ ಮಾಡ್ಲಿಲ್ಲ? ಅವನ್ ಕೈಯಲ್ಲಿದ್ದು ದೀಪಾವಳಿ ಪಟಾಕಿ ಹೊಡೆಯೋ ಗನ್ ಅಲ್ಲ ಸರ್, ಪ್ರೊಫೆಷನಲ್ ಕಿಲ್ಲರ್ಸ್ ಯೂಸ್ ಮಾಡೋ ವೆಬ್ಲಿನ್ ಸ್ಕಾಟ್ ಮ್ಯಾಗ್ನಮ್ ಗನ್. ಸರ್, ನಾನು ರೂಲ್ಸ್ ಫಾಲೋ ಮಾಡಿದ್ರೆ ಜೀವಂತವಾಗಿ ಇಲ್ಲಿರ್ತಾ ಇರ್ಲಿಲ್ಲ. ಡ್ಯೂಟಿಯಲ್ಲಿ ಪ್ರಾಣ ಕೊಟ್ಟ ಪೊಲೀಸ್ ಆಫೀಸರ್ಸ್ ಪಟ್ಟಿಗೆ ಸೇರಿ ಶವವಾಗಿರ್ಬೇಕಾಗಿತ್ತು. ಆವಾಗ ನೀವೆಲ್ಲ ಬಂದು ನನ್ನನ್ನ ನ್ಯಾಷನಲ್ ಫ್ಲಾಗ್ ನಲ್ಲಿ ಸುತ್ತಿ 4 ಕಣ್ಣೀರು ಹಾಕಿ ನನಗೆ ಗಾರ್ಡ್ ಆಫ್ ಆನರ್ ಕೊಟ್ಟು ಸೆಲ್ಯೂಟ್ ಮಾಡ್ತಾ ಇದ್ರಿ. ಸೆಲ್ಯೂಟ್ ಸರ್. ನನ್ನನ್ನು ನಾನು ಕಾಪಾಡಿಕೊಳ್ಳಕ್ಕೆ, ಆ ಜರ್ನಲಿಸ್ಟ್ ಸಂಧ್ಯಾ ಮಾನ ಕಾಪಾಡೋಕೆ ಅವನನ್ನ ಸುಟ್ಟು ಕೊಂದೆ. ಏನೇ ಆದ್ರೂ ಸತ್ತಿರೋದು ಗಾಡ್ ಮದರ್ ತಿಮ್ಮಕ್ಕನ್ ಮಗ. ಗಾಡ್ ಮದರ್?
ಅವಳೇನ್ ಫ್ರೀಡಮ್ ಫೈಟರಾ, ನ್ಯಾಷನಲ್ ಲೀಡರಾ, ಇಲ್ಲ ಸೋಷಲ್ ವರ್ಕರಾ? ಆಫ್ಟರ್ ಆಲ್ ಒಬ್ಬ ಬ್ರೂಟಲ್ ಕ್ರಿಮಿನಲ್ಗೆ ಮದರ್. ಸರ್, ಆ ರಾಸ್ಕೆಲ್ ರಾಖಿ ಮೇಲೆ ತುಂಬಾ ಕೇಸುಗಳು ಪೆಂಡಿಂಗ್ ಇವೆ, ಮುಖ್ಯವಾಗಿ ಕಿಡ್ನಾಪಿಂಗ್ ಅಂಡ್ ರೇಪ್ ಕೇಸ್ಗಳು. ಅದಕ್ಕೆ ಸಂಬಂಧಪಟ್ಟ ಫೈಲ್ ಸರ್ ಇದು, ಪ್ಲೀಸ್. ಇಂಥ ಒಬ್ಬ ಕ್ರಿಮಿನಲ್ ತಪ್ಪುಗಳು ಮಾಡಿ ಈ ಸಮಾಜದಲ್ಲಿ ಹಾಯಾಗಿ ಓಡಾಡುವಾಗ ಅಂತ ಕ್ರಿಮಿನಲ್ ನ ಸಾಯಿಸಿ ನಾವ್ಯಾಕೆ ಸರ್ ತಲೆ ಎತ್ತಿ ತಿರುಗಬಾರ್ದು? ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಸರ್. ಸರ್ ಪ್ಲೀಸ್ ಕಮ್ ಆನ್, ಟೆಲ್ ಮೀ. Any more questions? ನೋ ಸರ್. Then, Mr. Agni, sir, you can go now. ಏನು ಈ ಸೀಕ್ರೆಟ್ ಮೀಟಿಂಗ್ ನ 5 ಸ್ಟಾರ್ ಹೋಟ್ಲಲ್ಲೋ AC ರೂಮಲ್ಲೋ ಇಟ್ಕೊಳ್ಳೋದು ಬಿಟ್ಬಿಟ್ಟು ಅದು ಈ ಸಮಾಧಿ ಹತ್ರ ಮಳೆಯಲ್ಲಿ ಇಟ್ಕೊಂಡಿದಾರಲ್ಲ, ಯಾಕೋ? ಅಗ್ನಿ ಕೊಟ್ಟು ಏಟ್ಗೆ ಅಮ್ಮವ್ರು ಬಿಸಿ ಆಗ್ಬಿಟ್ಟರು, ಮನೇಲಿ ತಣ್ಣಗಾಗ್ಲಿ ಅಂತ ಇಟ್ಕೊಂಡವ್ರೆ. ನೀನ್ ಸ್ವಲ್ಪ ಮುಚ್ಚಲು ಚಿಪ್ಪಕೊಳ್ಳಲ್ಲ ಪಂಚನ. ಎನ್ಕ್ವೈರಿ ಕಮಿಷನ್ ಅಲ್ಲಿ ಜಡ್ಜ್ಮೆಂಟ್ ಅಗ್ನಿ ಪರವಾಗಾಯ್ತು. ಈ ಮಾತನ್ನ ಹೇಳೋದಕ್ಕ ನಿನ್ನ ಮಂಡ್ಯ ರೂರಲ್ ಇಂದ ಬೆಂಗಳೂರು ಸಿಟಿಗೆ ಟ್ರಾನ್ಸ್ಫರ್ ಮಾಡಿಸಿದ್ದು? ನಾವು ಕೇಳಿದ ಯಕ್ಷ ಪ್ರಶ್ನೆಗೆಲ್ಲ ಪಟ ಅಂತ ಉತ್ತರ ಕೊಟ್ಟು ಸೆಲ್ಫ್ ಡಿಫೆನ್ಸ್ ಮೋಟಿವ್ ನಲ್ಲಿ ಶೂಟ್ ಮಾಡಿದೆ ಅಂತ ಪ್ರೂವ್ ಮಾಡ್ದ. ನಾವೇನ್ ಮಾಡಕ್ಕಾಗ್ತದೆ ಮೇಡಮ್? ಲಾಠಿನ ಬಾಯಲ್ಲಿಟ್ಕೊ. ಸಾರಿ ಮೇಡಮ್, ನಿಮ್ಮ ಆಶೀರ್ವಾದದಿಂದ ಬದುಕ್ತಾ ಇದ್ದೀನಿ. ಆ ಅಗ್ನಿಗೆ ಕಮಿಷನರ್ ಆಶೀರ್ವಾದ, CM ಸಪೋರ್ಟು, ಜನಗಳ ಸಹಕಾರ ಇದೆ. ಈ 3 ಶಕ್ತಿಗಳು ಇರೋವರೆಗೂ ಆ ಅಗ್ನಿ ನಮ್ಗೆ ಪ್ರಳಯನೇ. ಗೊತ್ತು, ನಿನ್ನಿಂದ ಇಂಥ ಉತ್ತರ ಬರುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಇವರಿಬ್ಬರನ್ನ ಕಳಿಸಿದ್ದು. ಧರ್ಮರಾಜ್, ಸತ್ಯಪ್ರಕಾಶ್. ಅಸಾಧ್ಯ ಅನ್ನೋ ಪದಕ್ಕೆ ಅರ್ಥನೇ ಗೊತ್ತಿಲ್ಲ ಕಂಡ್ರು ನನ್ಗೆ. CMಗೆ ಆಜ್ಞೆ ಮಾಡೋ ಗಾಡ್ ಮದರ್ ನಾನು, ನಿಮ್ಮಕ್ಕ ನಾನು. ವಿಧಾನಸೌಧಕ್ಕೆ ಕಾಲಿಟ್ರೆ ವಿಧಾನಸೌಧನೇ ಶೇಕ್ ಆಗುತ್ತೆ. ಕೋರ್ಟ್ಗೆ ಎಂಟ್ರಿ ಕೊಟ್ರೆ ಜಡ್ಜ್ಮೆಂಟ್ ಚೇಂಜ್ ಆಗುತ್ತೆ. ಖಾದಿಯಿಂದ ಖಾವಿವರೆಗೂ ನನ್ನ ಮುಷ್ಟಿಡಿದ್ದಾರೆ ಕಂಡ್ರು. ಆದ್ರೆ ಆಫ್ಟರ್ ಆಲ್ 3.5 ಮೀಟರ್ ಖಾಕಿ ಹಾಕೊಂಡಿರೋ ಒಬ್ಬ ಆಫೀಸರ್ ನಡು ರೋಡಲ್ಲಿ ನನ್ನ ಮಗನ ಕೊಂದು ನನ್ನ ಮನೆಗೆ ಬಂದು ನನಗೆ ಸವಾಲ ಹಾಕಲ್ಲ. ನನಗೆ ಈ ಗತಿ ಆದ್ರೆ ನಾಳೆ ನಿಮ್ ಪರಿಸ್ಥಿತಿ ಏನು? ನಾವು ಒಂದಾಗಬೇಕು. ನಿಮ್ಮ ದುಷ್ಟ ಶಕ್ತಿಗಳ ಸಪೋರ್ಟ್ ನನಗೆ ಬೇಕು. ನಾನು ಮಹಿಷಾಸುರ ಮರ್ದಿನಿ ಆಗಬೇಕು. ಅಗ್ನಿನ ಮಣ್ಣು ಮಾಡಬೇಕು. ಏನು ಮುಖ ನೋಡ್ತಾ ಇದ್ದೀರಾ? ಇದರಿಂದ ನಮಗೇನು ಲಾಭ ಅಂತ ಯೋಚನೆ ಮಾಡ್ತಾ ಇದ್ದೀರಿ ಅಂದ್ರು? ಧರ್ಮರಾಜ್, ನಿನ್ನ ಆಪೋಸಿಷನ್ ಲೀಡರ್ ಸ್ಥಾನದಿಂದ CM ಮಾಡ್ತೀನಿ. ಸತ್ಯ, ನಿನ್ನ ಬೆಂಗಳೂರು ಸಿಟಿಗೆ ಅಂಡರ್ ವರ್ಲ್ಡ್ ಡಾನ್ ಮಾಡ್ತೀನಿ. ನಿಮಗೆ ಗೊತ್ತಲ್ಲ, ನನ್ನ ಮಾತು ಅಂದ್ರೆ ಬ್ರಹ್ಮವಾಕ್ಯ. ಅವನ್ ಹಾಕೊಂಡಿರೋ ಯೂನಿಫಾರ್ಮ್ ನ ಬಿಡಿಸಿ ಅವನ್ ಚರ್ಮದಿಂದ ನಿಮಗ್ ಚಪ್ಪಲಿ ಹೊಲ್ಸ್ಕೊಡ್ತೀನಿ. ಇದು ನನ್ ರೌಡಿಸಂ ಮೇಲೆ ಆಣೆ. ನಿಮ್ ಮಗನಿಗೊಂದು ಅಗ್ನಿ ಶವ ತಂದು ನಿಮ್ ಮನೆ ಬಾಗಿಲಿಗೆ ತೋರಣ ಕಟ್ತೀನಿ. ಇದು ನನ್ನ ರೌಡಿ ರಾಜಕೀಯದ ಮೇಲೆ ಆಣೆ. ಶಬ್ಬಾಷ್! ಈ ದ್ವೇಷ, ಈ ಆವೇಶ, ಈ ಪ್ರತಿಕಾರನೇ ನನಗ್ ಬೇಕಾಗಿರೋದು. ಸಾಯಿಸ್ಬೇಕು, ಆದ್ರೆ ಅವನಲ್ಲ, ಅವನ ಸುತ್ತ ಇರೋ ಆ ಕಬ್ಬಣದ ಕೊಂಡಿಗಳನ್ನ ಮುರಿತಾ ಹೋಗ್ಬೇಕು. ಮೊದಲು ಅವನ ಬಲಗೈಯಾದ ಆ ವಿಜಯನ ಮುಗಿಸ್ಬೇಕು. ಸರ್, ನಮ್ಮ ವಿಜಯ್ ಅವ್ರ ಆ ಧರ್ಮರಾಜ್ ತಮ್ಮ ತಂಬಿ ಯಶೋಪುರ ಸರ್ಕಲ್ ಅಟ್ಯಾಕ್ ಮಾಡಕ್ಕೆ ಪ್ಲಾನ್ ಮಾಡಿದ್ದಾರೆ. ಈ ಇನ್ಫಾರ್ಮೇಶನ್ ಪಕ್ಕ ಸರ್. ನೀನ್ ಆವಾಜ್ ಹಾಕಿದ್ರೆ ನಿನ್ನ ಸೌಂಡ್ ಭಯ ಪಡೋನಲ್ಲ ಈ ವಿಜಯ್. ಫಸ್ಟ್ ನನ್ನ ಯಾರು ಟಚ್ ಮಾಡ್ತಿರೋ ಡಿಸೈಡ್ ಮಾಡ್ಕೊಳ್ಳಿ. ಯಾಕೆ ಅಂದ್ರೆ ನನ್ನ ಮುಟ್ದವರು ಯಾರು ಜೀವಂತವಾಗಿರೋದಿಲ್ಲ.
ಒಂದು ವೇಳೆ ಜೀವಂತವಾಗಿದ್ರು ಅವನ ಬಾಡಿ ಸ್ಕ್ರಾಪ್ ಆಗೋಗುತ್ತೆ. ಕಮಾನ್ ಬನ್ನಿ. ಅಣ್ಣ ಅನ್ಕಾನ್ಸಿಯಸ್ ಆಗ್ಬಿಟ್ಟವನೆ. ವಿಜಯ್, ವೆಲ್ ಡನ್ ಅಗ್ನಿ. ಕಾಲ್ ದ ಆಂಬುಲೆನ್ಸ್. ಮನೇಲಿ ಯಾರಿಗೂ ಏನು ಆಗಿಲ್ಲ, ಆಂಬ್ಯುಲೆನ್ಸ್ ಯಾಕೆ ಬಂತು? ನಿನಗೆಲ್ಲೋ ಟೈಮ್ ಹತ್ರ ಬಂದಿದೆ ಅಂತ ಕಾಣುತ್ತೆ, ಅದಕ್ಕೆ ಆಂಬುಲೆನ್ಸ್ ಬಂದಿದೆ. ನೀನ್ ಇಲ್ಲೇ ನಿಂತಿದೀಯಾ? ಈ ಬಾಡಿ ಯಾರ್ದು? ಅಣ್ಣ, ಸಾರ್ ತಲೆ ನಿಲ್ವಲ್ಲ ಸಾರ್. ಆ ಕಡೆ ನೋಡ್ರು. ನೇಮ್ ಜೀಕೆ ಅಗ್ನಿ. ನನ್ನ ಒರಿಜಿನಲ್ ಗೆಟಪ್ ರೆಡಿ ಮಾಡಿ. ಎಲ್ಲ ಗಾಡಿಗಳು ತೆಗಿರೋ, ಆ ಅಗ್ನಿ ಎಲ್ಲಿದ್ರು ಬಿಡಬಾರ್ದು. ನನ್ನ ಮನೆಗೆ ಆಂಬುಲೆನ್ಸ್ ಕಳಿಸ್ತಾನ? ಅವನ್ ಹೇಳು, ಅವನ್ ಎಲ್ಲೇ ಅಡಗಿದ್ರು ಸರಿ, ಹುಡುಕ್ ಹಿಡ್ಕೊಂಡು ತುಂಡು ತುಂಡ ಕತ್ತರಿಸಿ ಕಾಗೆ ಹತ್ತಿ ಕಿತ್ತಾಕ್ತೀನಿ. ದಾರಿ ಉದ್ದಕ್ಕೂ ಡ್ಯಾನ್ಸ್ ಮಾಡ್ಕೊಂಡು ತಮಟೆ ಬಾರ್ಕೊಂಡು ಹರಿಶ್ಚಂದ್ರ ಗಾಡಿ ಕಳಿಸ್ತಾರಲ್ಲ, ಆ ಗಾಡಿ ಕಳಿಸ್ತೀನಿ. ನಾನು ಗಂಟೆ ಬಾರ್ಸಲ್ಲ, ಒಂದೇ ಸಾರಿ ಅಂತ ಶಂಕ ಊದಿಸ್ತೀನಿ. ಧರ್ಮರಾಜ್ ಹೋಗ್ರು, ಅವ್ನು ಎಲ್ಲೇ ಇದ್ರು ಸರಿ, ಹುಡುಕಿ ಮನೆಗೆ ಹೇಳ್ಕೊಂಬನ್ನಿ. ಹೋಗಿ. ಏನ್ ಮಗು, ನಿನ್ ಹೆಸರೇನು? ಸಚಿನ್. ತೆಂಡೂಲ್ಕರ್ ತರ ಕ್ರಿಕೆಟರ್ ಆಗ್ತೀಯಾ, ಇಲ್ಲ ನಿನ್ನ ಅಪ್ಪನ್ ತರ ರೌಡಿ ಶೀಟರ್ ಆಗ್ತೀಯಾ? ನಾನು ನಿಮ್ ತರ ರೌಡಿಗಳು ನಡೆಯೋ ಪೊಲೀಸ್ ಆಫೀಸರ್ ಆಗ್ತೀನಿ. ಗುಡ್. ಅಣ್ಣ ಮುದ್ದೆ. ಊಟ ತುಂಬಾ ಚೆನ್ನಾಗಿದೆ. ಏನಮ್ಮ, ಮಂಗಳಕರವಾಗಿ ಲಕ್ಷ್ಮೀ ದೇವಿ ತರ ಇದ್ದೀರಾ. ನಿಮ್ಮ ಪತಿದೇವರನ್ನ ಈ ಅಮಂಗಳಕರವಾದ ಕೆಲಸಗಳನ್ನ ನಿಲ್ಲಿಸುವಂತ ನೀವು ಹೇಳ್ಬೋದಲ್ಲ. ಅಯ್ಯೋ ಅಣ್ಣ, ನನಗೂ ಹೇಳಿ ಹೇಳಿ ಸಾಕಾಗ್ ಹೋಗಿದೆ. ನೀವೇ ಬುದ್ಧಿ ಬರೋ ಹಾಗೆ ನಿಮ್ ಪೊಲೀಸ್ ಸ್ಟೈಲ್ ಹೇಳಿ. ಅಣ್ಣ, ಪಲಾವ್ ಮಾಡಿದೀನಿ, ತಗೊಂಡ್ ಬರ್ತೀನಿ.
ಡೋಂಟ್ ಡಿಸ್ಟರ್ಬ್. ಹೆಸರು ಅಗ್ನಿ, ವಯಸ್ಸು 36, ರ್ಯಾಂಕ್ ಡಿಸಿಪಿ ಕ್ರೈಮ್, ತಂದೆ ತಾಯಿ ಗುರು ದೈವ ಈ ಪೊಲೀಸ್ ಯೂನಿಫಾರ್ಮ್, ಹೆಂಡತಿ ಮಕ್ಕಳು ನ್ಯಾಯ ನೀತಿ ಧರ್ಮ, ಅಡ್ರೆಸ್ ಕೇರ್ ಆಫ್ ಕರ್ನಾಟಕ, ಬ್ಯಾಕ್ಗ್ರೌಂಡ್ ಪೊಲೀಸ್ ಸ್ಟೋರಿ, ಹವ್ಯಾಸ ಕೈ ಜೋಡಿಸೋದು, ತಪ್ಪು ಮಾಡೋವರ ಕೈ ಮುರಿಯೋದು. ಕೈಯಲ್ಲಿ ಬಲ ಇಲ್ಲ, ಮೀಸೆ ಮೇಲೆ ರೋಷ ಇಲ್ಲ, ಕೈಯಲ್ಲಿ ಲಾಂಗು, ಜೇಬಲ್ಲಿ ರೇಸರು, ಬಾಯಲ್ಲಿ ಬ್ಲೇಡು ಇದ್ರೆ ಸಾಲದು, ದಮ್ಮಿರಬೇಕು. ರೌಡಿ ಅಂದ್ರೆ ಅರ್ಥ ಗೊತ್ತಾ ನಿನಗೆ? ಬೆಂಗಳೂರು ಭೂಗತ ಇತಿಹಾಸದಲ್ಲಿ ಘಟಾನುಘಟ ರೌಡಿಗಳು, ಕೊತ್ವಾಲ್, ಜಯರಾಜ್, ರಾಜೇಂದ್ರ, ಡೆಡ್ಲಿ ಸೋಮ್. ಆದ್ರೆ ಅಂತ ರೌಡಿಗಳು ನಮ್ಮ ಕರ್ನಾಟಕಕ್ಕೆ 4 ಪೊಲೀಸ್ ಸಿಂಹಗಳಾದ ಸುಭಾಷ್ ಭರಣಿ, ಶಂಕರ್ ಬಿದಿರಿ, ಅಶೋಕ್ ಕುಮಾರ್, BK ಶಿವರಾಮ್ ಕೈಗಳಲ್ಲಿ ನಾಯಿ ಸಾವು ಸತ್ರು. ಆ ಪೊಲೀಸ್ ಆಫೀಸರ್ ಸ್ಫೂರ್ತಿನಿಂದ ನಾನು ಈ ಡಿಪಾರ್ಟ್ಮೆಂಟ್ ಬಂದವನು. ಎಷ್ಟೋ ಧೈರ್ಯ ನಿನ್ಗೆ! ಧೈರ್ಯ ಹುಟ್ಟ ಬಂದಿದ್ದು ಸಾಯೋವರೆಗೂ ಹೋಗಲ್ಲ. ನನ್ ಸ್ಟ್ರೆಂತ್ ಏನು ಅಂತ ಗೊತ್ತಿಲ್ಲದೆ ಮಾತಾಡ್ತಾ ಇದೀಯಾ? ಸ್ಟ್ರೆಂತ್ ಅನ್ನೋ ಪದಕ್ಕೆ ಅರ್ಥ ಗೊತ್ತಾ ನಿನಗೆ? ನಿನಗ್ ಗೊತ್ತಾ? ನಿನಗೆ ನಿನ್ನ ತಮ್ಮನ್ನ ಮುಗಿಸಿದ ನನ್ನನ್ನ ಎತ್ತಬೇಕು ಅಂತ ನನ್ಗೋಸ್ಕರ ಹುಡುಕೊಂಡು ಹೋದ ನಿನ್ ಮನೆಗೆ ಬಂದು ನಿನ್ ಹೆಂಡತಿ ಬಡಿಸಿದ ಊಟ ಮಾಡಿ ನಿನ್ನ ಮಗನ ಭವಿಷ್ಯ ತಿಳ್ಕೊಂಡು ನಿನ್ನವರ ಮುಂದೆ ನಿನ್ ಮುಂದೆ ಹೀರೋ ಆಗಿ ನಿಂತಿದ್ದೀನಲ್ಲ, ಇದು ಸ್ಟ್ರೆಂತ್ ಅಂದ್ರೆ. ಅಷ್ಟೊತ್ತಿನ ನಾನು ನೋಡ್ತಾನೆ ಇದ್ದೀನಿ, ನನ್ನ ಮನೆಗೆ ಬಂದು ನನ್ನ ಮೇಲೆ ಆವಾಜ. ರೌಡಿ ತಪ್ಪು ಮಾಡಿದ್ರೆ ಅವನ ಅಡ್ಡದಲ್ಲಿ ಹೊಡಿತೀನಿ, ಪೊಲೀಸ್ ತಪ್ಪು ಮಾಡಿದ್ರೆ ಸ್ಟೇಷನ್ ಅಲ್ಲಿ ಹೊಡಿತೀನಿ, ಸ್ಟೂಡೆಂಟ್ ತಪ್ಪು ಮಾಡಿದ್ರೆ ಕಾಲೇಜಲ್ಲಿ ಹೊಡಿತೀನಿ, ಸಿಟಿಸನ್ ತಪ್ಪು ಮಾಡಿದ್ರೆ ಪಬ್ಲಿಕ್ ಅಲ್ಲಿ ಹೊಡಿತೀನಿ. ಇದು ನನ್ನ ಸ್ಟೈಲ್. ಅಗ್ನಿ, ಐ ಆಮ್ ಎ ಬ್ಯಾಡ್ ಪೊಲೀಸ್ ಆಫೀಸರ್. ಒಳ್ಳೇದಾಗಿ ಬಾಳು, ಇಲ್ಲ ನಿನ್ನ ಹೆಸರು ವೋಟರ್ ಲಿಸ್ಟ್ ನಲ್ಲಿ ಶಾಶ್ವತವಾಗಿ ಇಲ್ದಂಗ್ ಮಾಡಿಬಿಡ್ತೀನಿ. This is the first and last warning. ಗುಡ್ ಈವ್ನಿಂಗ್ ಸರ್. ಮಿಸ್ಟರ್ ವಿಜಯ್ ಸರ್, ಈಗ ಟೈಮ್ ಎಷ್ಟು? 1:15 ಸರ್. ಮಾರ್ನಿಂಗೋ ಆಫ್ಟರ್ನೂನ್ ಈವ್ನಿಂಗೋ ವ್ಯತ್ಯಾಸ ಗೊತ್ತಿಲ್ಲ. ಸ್ಟೈಲ್ ಆಗಿ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ ನನ್ನ ಮಕ್ಕಳು. ಸ್ವಚ್ಛವಾಗಿ ಕನ್ನಡದಲ್ಲಿ ನಮಸ್ಕಾರ ಹೇಳ್ಬೋದಲ್ಲ? ನಮಸ್ಕಾರ ಸರ್, ನನ್ನ ಹೆಸರು ಸತ್ಯ, ಅಲೆಯ ಸತ್ಯಪ್ರಕಾಶ್. ಬೆಂಗಳೂರಿನಲ್ಲಿ ನಡೀತಾ ಇರೋ ಕಾಲದಂತೆಗೆ ನೀನೇ ಲೀಡರ್. ಅಯ್ಯೋ, ನನಗೂ ಅದಕ್ಕೂ ಯಾವ ಸಂಬಂಧ ಇಲ್ಲ ಸರ್. ಲಿಸ್ಟ್ ಹೇಳ. ಆಂಧ್ರ, ತಮಿಳುನಾಡು, ಕೇರಳ ಇಂದ ಬೆಂಗಳೂರಿಗೆ ಕೋಳಿ ಸಪ್ಲೈ ಇಂದ ಹಿಡಿದು ವಿಡಿಯೋ ಗೇಮ್ಸ್, ಮೆಸೇಜ್ ಪಾರ್ಲರ್, ಲೈವ್ ಬ್ಯಾಂಡ್, ಇಸ್ಪೇಟ್ ಅಡ್ಡ, ಲಿಕ್ಕರ್ ಲಾಬಿ, ಡ್ರಗ್ ಸಪ್ಲೈ, ಇಷ್ಟೆಲ್ಲ ಸಾಲದು ಅಂತ ಬೆಂಗಳೂರು ಲ್ಯಾಂಡ್ ಮಾಫಿಯಾ ಮೇಲೆ ನಿನ್ನ ಕಬ್ಜಾ. ನಿಲ್ಸ್ಲಾ, ಇನ್ನು ಕಂಟಿನ್ಯೂ ಮಾಡ್ಲಾ? ಬೆಂಗಳೂರಿನಲ್ಲಿರೋ ಚಪ್ಪರ್ ರೌಡಿಗಳಿಗೆಲ್ಲ ನೀನು ದಾದ. ಆ ಧರ್ಮರಾಜ್ ನಿನ್ನ ಪೊಲಿಟಿಕಲ್ ಬ್ರೈನ್, ಗಾಡ್ ಮದರ್ ನಿನ್ನ ಬ್ಯಾಕ್ ಬೋನ್. ಸರ್, ನಾನು ಫೀಲ್ಡ್ ಬಿಟ್ಟು ಸುಮಾರು ವರ್ಷ ಆಗೋಯ್ತು ಸರ್. ಅಂದ್ರೆ ನೀನು ದೊಡ್ಡ ಸಾಚ. ನಿನ್ನ ರೀಸೆಂಟ್ ಕ್ರೈಮ್ ಫೈಲ್ ಓಪನ್ ಮಾಡ್ಲಾ ವಿಜಯ್? 2001, 2, 3, 4, 5, 6 and 2007. ರೌಡಿಸಂ ನಲ್ಲಿ ನೀನಿನ್ನು LKG. ನಿನಗಿಂತ ಸೀನಿಯರ್ ನಟೋರಿಯಸ್ ಸ್ಟೂಡೆಂಟ್ ಚಾಪ್ಟರ್ ನ ಕ್ಲೋಸ್ ಮಾಡ್ದೋನ್ ನಾನು. ನಿನ್ನ ಡವ್ವಲ್ಲ ನನ್ನ ಹತ್ರ ಇಟ್ಕೋಬೇಡ. ಒಂದು ಮಾತು ಹೇಳ್ತೀನಿ ಕೇಳು. ರೌಡಿಸಂ ಮಾಡೋರ ದುರಂತ ಏನು ಅಂದ್ರೆ, ಬೇಗ ಬೆಳಕಿಗೆ ಬರ್ತೀರಾ, ಅಷ್ಟು ಬೇಗ ಹೊರಟೋಗ್ತೀರಾ. ಕೊತ್ವಾಲ್ ಕಾಲದಿಂದ ಹಿಡಿದು ಮೊನ್ನೆ ಶ್ರೀರಾಮ್ಪುರ ಕಿಟ್ಟಿ ತನಕ ಯಾವುದೇ ರೌಡಿ ಒಳ್ಳೆ ಸಾವು ಸತ್ತಿತ್ತು ನಮ್ಮ ಕರ್ನಾಟಕದ ಇತಿಹಾಸದಲ್ಲೇ ಇಲ್ಲ. ಆಫ್ಟರ್ ಆಲ್ ನೀನೇ. ರೌಡಿಸಂ ನಲ್ಲಿ ಬದುಕೋರ್ ಲಿಸ್ಟ್ ಗಿಂತ ಸತ್ತೋರ್ ಲಿಸ್ಟೇ ಜಾಸ್ತಿ. ನೀನ್ ಯಾವ ಲಿಸ್ಟ್ ಗೆ ಸೇರ್ತೀಯೋ, ಚಾಯ್ಸ್ ಇಸ್ ಯುವರ್ಸ್. ಯು ಗೋ ಅಂಡ್ ಡಿಸೈಡ್ ಅಂಡ್ ನೌ ಜಸ್ಟ್ ಗೆಟ್ ಔಟ್. ಔಟ್. ಸತ್ಯ, ರಿಮೆಂಬರ್, my gun is always loaded. ಆ ತದರಿ ಇತ್ತ ಪುಲಿ, ಈ ಅಲ್ಗಪ್ಪ ಹೋಗ್ಲಿ.